ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಕ್ರೋಸೆಟ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ಸಲ್ಲಿ ನಾನು ಸ್ಯಾಂಪಲ್ನ ತೋರಿಸಿದ್ದೆ, ಪ್ಲೈನಲ್ಲಿ ತೋರಿಸಿದ್ದೆ. ಈಗ ಅದೇ ಡಿಸೈನ್ ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಬೀಡ್ಸನ್ನು ನಾನು ಯೂಸ್ ಮಾಡ್ತಾಯಿದ್ದೇನೆ, ಸಿಂಗಲ್ ಬೀಡ್ಸ್. ಬನ್ನಿ ಸ್ಟಾರ್ಟ್ ಮಾಡ್ತೇನೆ. ಮೊದಲಿಗೆ ಇದು ಪಿಂಕ್ ಕಲರ್ ಇರೋದ್ರಿಂದ ನಾನು ಪಿಂಕ್ ಕಲರ್ ತಗೊಂಡಿದ್ದೀನಿ. ನಾವು ಡಿಸೈನ ಸ್ಟಾರ್ಟ್ ಮಾಡುವಾಗೆಲ್ಲ ರೈಟ್ ಸೈಡಿಂದನೇ ಶುರು ಮಾಡಬೇಕು. ಜೊತೆಗೆ 6 ಎಳೆ ದಾರ ತಗೊಂಡಿದ್ದೀನಿ ಮತ್ತು 10.075ನ ತಗೊಂಡಿದ್ದೀನಿ ನಾನು. ಸ್ಟಾರ್ಟ್ ಮಾಡೋಣ. ತುಂಬ ಸಿಂಪಲ್ಲಾಗಿದೆ, ಬೇಗ ಆಗುತ್ತೆ ಫ್ರೆಂಡ್ಸ್. 2 ಸ್ಟೆಪ್ಪಲ್ಲಿ ಮುಗಿಯತಕ್ಕಂಥ ಡಿಸೈನ್ ಇದು. ನಾನು ಮಾಡ್ತಕ್ಕಂಥ ಡಿಸೈನಲ್ಲಿ ಪ್ಲೈನ್ ಆದರೂ ಮಾಡ್ಕೋಬೋದು, ಬೀಡ್ಸಾರು ಯೂಸ್ ಮಾಡ್ಬೋದು. ಮೊದಲಿಗೆ 2 ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲೇ ಲಾಕ್ ಮಾಡ್ತೀನಿ. ಫೈ ಚೈನ್ ಹಾಕೋತೀನಿ ಕುಚ್ಚಿಗೆ. ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್ ಈ ಡಿಸೈನು, ಬೇಗನೂ ಆಗುತ್ತೆ. ಇದು ಕುಚ್ಚಿಗೆ. ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಹಿಂದೆ ಹಾಕ್ಕೊಳ್ಳಿ, ಯಾಕೆಂದರೆ ನೆಕ್ಸ್ಟ್ ಡಿಸೈನ್ ಮಾಡುವಾಗೆಲ್ಲ ಸೀರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಹಿಂದೆ ಹಾಕ್ಕೊಳ್ಳಿ. ನೆಕ್ಸ್ಟು 3 ಚೈನ್, 1 2 3 ಚೈನ್. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, 6 ಚೈನ್, 1 2 3 4 5 6. ಇದನ್ನು ನಾವು 1 2 3 4 5 6 ಇದನ್ನು ನಾವು 3 ಚೈನ್ ಬರೋ ಕಡೆ ಅಷ್ಟರಲ್ಲಿ ನಾವು ಲಾಕ್ ಮಾಡಬೇಕು, ಯು ಶೇಪ್ ಬರೋಂಗೆ. ಇಷ್ಟು ಇದರಲ್ಲಿ ಸಿಲ್ವರ್ ಕಲರು ಇದೆ ಫ್ರೆಂಡ್ಸ್. ನಾನು ಬೀಡ್ಸನ್ನು ವೈಟ್ ಕಲರ್ ಯೂಸ್ ಮಾಡ್ತೀನಿ. ತ್ರೀ ಚೈನ್, 1 2 3. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಫ್ರೆಂಡ್, ಕುಚ್ಚಿಗೆ 5 ಚೈನ್ ಹಾಕ್ಕೊಂಡಿದ್ದೀನಿ, 3 ಚೈನ್. ಇದು 6 ಚೈನ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಲ್ಲ, ಸ್ವಲ್ಪ ಒಳಗಡೆನೇ ಹಾಕ್ಕೊಂಡಿದ್ದೀನಿ. ಮತ್ತು 3 ಚೈನ್. ಈಗ 5 ಚೈನ್ ನೆಕ್ಸ್ಟ್ ಹಾಕೊಳ್ಳೋಣ. ಅದು ಕುಚ್ಚಿಗೆ ಸೇಮ್ ಸ್ಯಾರಿ ಫುಲ್ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಬೇಕು. ಈಗ 5 ಚೈನ್ ಹಾಕ್ಕೊಳ್ತೀನಿ. 1 2 3 4 5. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಕರೆಕ್ಟಾಗಲ್ಲ, ಸ್ವಲ್ಪ ಹಿಂದೆ ಹಾಕೊಳ್ಳಿ. ಹೀಗೆ
ಸ್ವಲ್ಪ ಮಾತ್ರ ಅಷ್ಟೇ. ಮತ್ತು ಈಗ 3 ಚೈನ್ ಹಾಕ್ಕೊಳ್ಬೇಕು. 5 ಚೈನ್ ಆದಮೇಲೆ 3 ಚೈನ್, 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಇಲ್ಲ, ಯು ಶೇಪ್ ಬರೋಂಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಮತ್ತು 6 ಚೈನ್ ಆದಮೇಲೆ ಮತ್ತೆ 3 ಚೈನ್. ಈಗ 3 ಚೈನ್ ಹಾಕ್ಕೊಂಡಿದ್ದೀನಿ. ಈ 6 ಚೈನ್ ಬಿಫೋರ್ ಆಫ್ಟರ್ 3 ಚೈನ್ ಫ್ರೆಂಡ್ಸ್. ನಾವು ಬೇಸ್ ಲೈನ್ನ ಮಾಡುವಾಗ ತುಂಬ ಹುಷಾರಾಗಿ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು 6 ಚೈನ್ ಇರೋ ಕಡೆ 5 ಚೈನು 3 ಚೈನು ಆ ಥರ ಹಾಕ್ಕೊಂಡ್ರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಒಂದೊಂದು ಸರಿ ಹಾಕ್ಕೊಳ್ಳುವಾಗ ಹಿಂದೆ ಎಲ್ಲ ನಾವು ತಿರುಗಿಸಿ ಹಾಕ್ಕೊಳ್ತಾನೆ ನೋಡ್ಕೊಳ್ಬೇಕು. ನಾವು ಫುಲ್ ಕಂಪ್ಲೀಟ್ ಬೇಗ ಬೇಗ ಮುಗಿಸ್ಬೇಕು ಅಂತ ಬೇಗ ಹಾಕ್ಕೊಂಡು ಎಲ್ಲರೂ ಮಿಸ್ ಆದರೆ ಮತ್ತೆ ತೆಗೆಯೋ ಚಾನ್ಸಸ್ ಇರ್ತದೆ, ತೆಗಿಬೇಕಾಗ್ತದೆ, ಡಿಸೈನ್ ಕರೆಕ್ಟಾಗಿ ಬರೋಲ್ಲ. ಅದಕ್ಕೆ ಈಗ ನಾನು 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಲ್ಲ, ಸ್ವಲ್ಪ ಹಿಂದೆ, ಸ್ವಲ್ಪ ಹೀಗೆ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಮತ್ತು ಈಗ 3 ಚೈನ್, ಎಲ್ಲಿಗೆ ಬರುತ್ತೆ ಈಗ ಲಾಕ್ ನೋಡಿ, ಹೀಗೆ ಬರುತ್ತೆ. ಸ್ವಲ್ಪ ಹಿಂದೆ ಹಿಂಗೆ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಮತ್ತು ಈಗ 5 ಚೈನ್ ನೆಕ್ಸ್ಟ್. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು 5 ಚೈನ್, 1 2 3 4 4 5 ಹಿಂಗೆ ಲಾಕ್ ಮಾಡ್ಕೊಳ್ಳೋಣ. ಒಂದೊಂದು ಹಿಂಗೆ ಸಿಗೋದಿಲ್ಲ, ಹುಕ್ಕಿಗೆ ನೋಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಹೀಗೆ ಹಾಕ್ಕೊಂಡು ಬೀಡ್ಸನ್ನು ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಒಟ್ಟು 9 ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಹೀಗೆ ಬೀಡ್ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟ್ ಸೂಜಿ ಮೇಲೆ ದಾರ ತಗೊಂಡು ನಾನು 9 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಈಗ 3 6 ಆಗಿದೆ. ಪ್ಲೈನು ಮಾಡ್ಕೊಳ್ಬೋದಿತ್ತು ಫ್ರೆಂಡ್ಸ್, ಆದರೆ ನಾನು ಬೀಡ್ಸ್ ಕೇಳಿದರು, ಅದಕ್ಕೆ ನಾನು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹೀಗೆ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. Seven, 3 6 ಇನ್ನೊಂದು ಬೀಡ್ಸ್ ಹಾಕ್ಕೊಂಡ್ರೆ 9 ಆಗುತ್ತೆ.
ಹೀಗೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈಗ ಎಲ್ಲಿ ಬರುತ್ತೆ ಅಲ್ಲಿಗೆ 3 ಚೈನ್ ಉಂಟಲ್ಲ, ಈ 3 ಚೈನ್ ಇಲ್ಲಿಗೆ ಡೈರೆಕ್ಟ್ ಈ 3 ಚೈನ್ ಹತ್ರ ನಾನು ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಲಾಕ್ ಮಾಡ್ತೀನಿ. ಹೀಗೆ ಮತ್ತು 5 ಚೈನ್, ಹೀಗೆ 5 ಚೈನ್ ಹಾಕ್ಕೊಂಡು ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪನ್ನು ಮುಗಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ತುಂಬ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಈ 3 ಚೈನ್ ಇಲ್ಲಿ ಲಾಸ್ಟಲ್ಲಿ ಹಾಕೋದ್ರಿಂದ ನಮಗೆ ಸ್ಟಿಕ್ನೆಸ್ ಚೆನ್ನಾಗಿ ಕಾಣಿಸುತ್ತೆ, ಬೆಂಡ್ ಆಗೋದಿಲ್ಲ ನೋಡಿ. ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಲೆಂತಿ ಬಂದಿದೆ, ಯಾಕೆಂದರೆ ನನಗಿಲ್ಲಿ ಲಾಸ್ಟಲ್ಲಿ ಕುಚ್ಚಿಗೆ ಅಡ್ಜಸ್ಟ್ ಮಾಡಬೇಕಿತ್ತು. ಇದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ರೆ ಇಲ್ಲಿ ಇನ್ನೂ ಸ್ಪೇಸ್ ಸಿಗ್ಬಿಡ್ತಾಯಿತ್ತು. ಮತ್ತು ಅದನ್ನು ಇಲ್ಲಿ ಲಾಕ್ ಮಾಡ್ಕೊಂಡೋದ್ರೆ ತುಂಬ ಲೆಂತ್ ಆಗ್ತಿತ್ತು. ಅದಕ್ಕೆ ನಾನು ಇದನ್ನು ತುಂಬ ಸ್ವಲ್ಪ ಯು ಶೇಪ್ ಮಾಡ್ಕೊಳ್ಳಿಲ್ಲ, ಲೆಂತಿನೇ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಹಿಂಗೆ ಬಂದಿದೆ. ಲಾಸ್ಟ್ ಒಂದು ಮಾತ್ರ ಅಷ್ಟೇ ನೋಡಿ. ಇದು ಇಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಕುಚ್ಚು ಕಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ಪು ಆಯಿತು. ಮತ್ತು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಕಾಪರ್ ಕಲರ್ ಇದೆ ಈ ಬಾರ್ಡ್ರೆಲ್ಲ, ಅದಕ್ಕೆ ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಪೂರ್ತಿ. ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಕೊಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಗ್ರ್ಯಾಂಡ್ ಲುಕ್ ನೋಡಿ. ಗ್ರ್ಯಾಂಡ್ ಲುಕ್ ಇದೆ ತುಂಬ. ನನ್ನ ವಿಡಿಯೋ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ವೆಲ್ಕಮ್.